ಗದಗ ಜಿಲ್ಲೆ ರೋಣ ಪಟ್ಟಣದ ಭಕ್ತರು ಶ್ರೀ ಕೊಪ್ಪಳ ಗವಿಸಿದ್ದೇಶ್ವರನ ಜಾತ್ರಾ ಮಹೋತ್ಸವದ ಅಂಗವಾಗಿ ಅನ್ನಪ್ರಸಾದ ತಯಾರಿಸಿ ಜಾತ್ರೆಗೆ ಬಂದ ಭಕ್ತರಿಗೆ ಅನ್ನಪ್ರಸಾದ ಸೇವೆ ಮಾಡಲು ತಿಳಿಸಿದ್ದು, ರವಿವಾರ ಮತ್ತು ಸೋಮವಾರ 2 ದಿನಗಳ ಕಾಲ ಪ್ರಸಾದ ಉಣಬಡಿಸಲು ಪೂಜ್ಯರು ಹೇಳಿದ್ದು, ಅತ್ಯಂತ ಸಂಭ್ರಮದಿಂದ ಕಾಯಕ ಮಾಡ್ತಾ ಇರುವ ರೋಣ ನಗರದ ಭಕ್ತರು. ಪರಮ ಪೂಜ್ಯ ಶ್ರೀಗಳು ಹೇಳಿದ ಹಾಗೆ ರೋಣ ಪಟ್ಟಣದಿಂದ 3 ಲಾರಿ ಭಕ್ತರು ಶ್ರೀ ಗವಿಸಿದ್ದೇಶ್ವರನ ಸೇವೆ ಮಾಡಲು ಮುಂದಾಗಿದ್ದು ಬಹಳ ಸಂತೋಷದಾಯಕ ವಿಷಯ. ಈ ಒಂದು ಅವಕಾಶ ನಮ್ಮ ರೋಣ ನಗರಕ್ಕೆ ಸಿಕ್ಕಿದ್ದು ಬಹಳ ಸಂತೋಷ ತಂದಿದೆ. ಇದರಲ್ಲಿ 430 ಜನ ನಿಸ್ವಾರ್ಥ ಸೇವೆಯನ್ನ ಮಾಡುತ್ತಿದ್ದಾರೆ. ಅದರ ಜೊತೆಗೆ ಬೆಟಗೇರಿ ಜನತೆಯೂ ಕೂಡ ಸಹಕಾರ ನೀಡಿದ್ದಾರೆ ಎಂದು ವೀರಭದ್ರೇಶ್ವರ ಸೇವಾ ಸಮಿತಿ ರೋಣದ ಶ್ರೀ ಬರಮಗೌಡ ಲಿಂಗನಗೌಡರು ತಮ್ಮ ಸಂತೋಷದ ನುಡಿಗಳನ್ನು ಹೇಳಿದ್ದಾರೆ. ಅದೇ ರೀತಿ ಜಗ್ಗು ಭಜಂತ್ರಿಯವರು ಮಾತನಾಡಿ, ಈ ಒಂದು ಸೇವೆ ಮಾಡಲು ಅವಕಾಶ ಸಿಕ್ಕಿದ್ದು ನಮ್ಮ ರೋಣದ ಜನತೆಗೆ ಒಳ್ಳೆಯ ಅವಕಾಶ. ಈ ಅವಕಾಶದಿಂದ ನಮ್ಮ ರೋಣ ನಗರದ ಜನತೆಗೆ ಶ್ರೀ ಗವಿಸಿದ್ದೇಶ್ವರ ಒಳ್ಳೆಯದನ್ನ ಮಾಡಲಿ ಎಂದು ಅವರ ಭಕ್ತಿಭಾವದ ನುಡಿಗಳನ್ನ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್ ರುದ್ರಪ್ಪ ಹೆಬ್ಬಳ್ಳಿ, ಪ್ರಜಾಪವರ್ ಟಿವಿ, ರೋಣ. ಇವತ್ತಿನ ದಿವಸ ಕೊಪ್ಪಳದ ಗವಿಸಿದ್ದೇಶ್ವರನ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಈ ಒಂದು ಪ್ರಸಾದ ಸೇವೆಯಲ್ಲಿ ರೋಣದ ಸದ್ಭಕ್ತರು ಹಾಗೂ ಬೆಟಗೇರಿಯ ಸದ್ಭಕ್ತರು ಕೂಡಿ ಈ ಒಂದು ಪ್ರಸಾದ ವ್ಯವಸ್ಥೆಯಲ್ಲಿ ಪಾಲ್ಗೊಂಡಿದ್ದೀವಿ. ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಕೊಪ್ಪಳ ಜಾತ್ರೆ ನೋಡೋದೇ ಸೌಭಾಗ್ಯ, ಅಂಥದ್ರಲ್ಲಿ ಸೇವಾ ಭಾಗ್ಯ ಸಿಕ್ಕಂದ್ರೆ ನಮ್ಮ ನಿಮ್ಮೆಲ್ಲರ ಪುಣ್ಯ. ಈಗಾಗಲೇ ಮಧ್ಯರಾತ್ರಿ 1 ಗಂಟೆಯಿಂದ ಪ್ರಾರಂಭವಾದಂಥ ಈ ಸೇವೆ ಈಗಾಗಲೇ ಅನ್ನಪ್ರಸಾದ ಮತ್ತು ಸಾರಣಿ ವ್ಯವಸ್ಥೆ, ಪಲ್ಯದ ವ್ಯವಸ್ಥೆ ನಡೆದಿದ್ದು ಬೆಳಗಿನ ಉಪಹಾರಕ್ಕಾಗಿ ಉಪ್ಪಿಟ್ಟು ಮತ್ತು ಚಿತ್ರಾನ್ನ ಏರ್ಪಡಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ರೋಣದ ಎಲ್ಲ ಗುರು ಹಿರಿಯರು, ಸದ್ಭಕ್ತರು, ಯುವಕರು ಮತ್ತು ಬೆಟಗೇರಿಯ ಗುರು ಹಿರಿಯರು, ಸದ್ಭಕ್ತರು ಆಗಮಿಸಿ ಈ ಒಂದು ಸೇವಾ ಭಾಗ್ಯದಲ್ಲಿ ಭಾಗವಹಿಸಿದ್ದು ನಮ್ಮೆಲ್ಲರಿಗೂ ಸಂತೋಷ. ಗವಿಸಿದ್ದೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಬೇಡಿಕೊಳ್ತಾ ಇದ್ದೀನಿ. ಗವಿಸಿದ್ದೇಶ್ವರ ಮಹಾರಾಜ್ ಕಿ ಜೈ, ಗವಿಸಿದ್ದೇಶ್ವರ ಮಹಾರಾಜ್ ಕಿ ಜೈ. ಯಾವ ರೀತಿ ಅವಕಾಶ ನಾವು ರೋಡಿಂದ ಬರಕ್ಕೆ ನಾವು 4 ಲಾರಿ ಮಾಡ್ಕೊಂಡ್ ಬಂದಿವಿ, 3 ಲಾರಿ ಮಾಡ್ಕೊಂಡ್ ಬಂದಿವಿ. ಅಜ್ಜಾರು ನಾವು ವರ್ಷ ಪಾದಯಾತ್ರೆ ಮಾಡ್ತಿದ್ವಿ. ಅಜ್ಜಾರು ಹೋದ ವರ್ಷ ನಮ್ಗೆ ಒಂದು ಬಂದು ಇಲ್ಲೇ ಸೇವೆ ಮಾಡ್ರಿ ಅಂತಂದು ಅಪ್ಪಣೆ ಮಾಡಿದ್ರು. ಆ ಉದ್ದೇಶಕ್ಕಾಗಿ ನಾವು ಎಲ್ಲ ನಮ್ಮ ಇಡೀ ರೋಣದ ಜನತೆಗೆ ಕೇಳ್ಕೊಂಡಿವಿ. ಎಲ್ಲ ನಮ್ಮ ವಾರ್ಡಿನ 24 ವಾರ್ಡ್ ಮಂದಿನೂ ಕೇಳ್ಕೊಂಡಾಗ ಎಲ್ಲ ನಮ್ಮ ಹಿರಿಯರು ಕೂಡಿಕೊಂಡು ಯುವಕರು ಕೂಡಿ ಉತ್ಸಾಹಕತೆಯಿಂದ ಬಂದು ಈಗ 430 ಮಂದಿ ಈ ಸೇವೆ ಮಾಡಕ್ಕೆ ಬಂದಾರ. ನಮ್ಮ ಸೇವೆ ಮಾಡೋ ಭಾಗ್ಯ ಆಗೈತಿ. ಅದಕ್ಕೆ ನಮ್ಮ ಗವಿಸಿದ್ದಪ್ಪನ ಆಶೀರ್ವಾದದಿಂದ ನಮ್ಮ ರೋಣಕ್ಕೂ ಒಳ್ಳೇದಾಗಲಿ. ಗವಿಸಿದ್ದಪ್ಪನ ಆಶೀರ್ವಾದದಿಂದ ನಮ್ಮ ಕೊಪ್ಪಳ ಎಲ್ಲರೂ ಜಾತ್ರೆ ವಿಜೃಂಭಣೆ